ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 32 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 6 ಎಕರೆ ಮಾರುವಂಥ ಸರ್ವಿಸ್ ರೋಡ್ ಇರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 6 ಎಕರೆ ಮಾರುವಂಥ ಖಾಲಿ ಜಮೀನು. 2 ಬೋರ್ ಇದೆ, ಆದರೂ ಕೂಡ ಈ ಜಮೀನಲ್ಲಿ ಯಾವುದೇ ರೀತಿ ಉಳುಮೆ ಮಾಡಿಲ್ಲ ಇತ್ತೀಚೆಗೆ, ಅಂದರೆ ಒಂದು 2-3 ವರ್ಷದಿಂದ. ಇನ್ನು ಏನೆಲ್ಲ ಉಪಯೋಗಿಸ್ಬೋದು ಈ ಜಮೀನಲ್ಲಿ, ಮೊದಲನೇದಾಗಿ ಅಡಿಕೆ, ಬಾಳೆ, ತೆಂಗು, ಯಾವುದೇ ಬೆಳೆಯನ್ನು ಇಟ್ಟರೂ ಕೂಡ ತುಂಬ ಸೊಗಸಾಗಿ ಬರುತ್ತೆ. ಯಾಕೆಂದರೆ ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ತುಂಬ ಚೆನ್ನಾಗಿದೆ ಮಣ್ಣು. ನೀವು ನೋಡ್ತಾ ಇದ್ದೀರಾ, ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಈ ಭಾಗದಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನಿಮಗೇನಾದರೂ ಒಂದೊಳ್ಳೆ ಪ್ರಾಪರ್ಟಿ ಸಿಗಬೇಕು ಅಂದರೆ, ನಾವು ಅಡಿಕೆ ಬೆಳಿತೀವಿ, ತೆಂಗು, ಆ ಥರ ಯಾವುದೇ ಬೆಳೆಯನ್ನು ಬೆಳಿತೀವಿ ಅಂದರೂ ಕೂಡ ಈ ಜಮೀನು ನಿಮಗೆ ತುಂಬ ಸೂಕ್ತವಾದ ಭೂಮಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ನೀರಿನ ಸ್ಥಿತಿ ಅಂತೂ ನೋಡ್ತಾ ಇದ್ದೀರಾ, ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನೀವೊಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ. ಇನ್ನು ರೇಟ್ ಕೂಡ ಹೇಳ್ತೀನಿ ಕೊನೆಯಲ್ಲಿ ನಾನು ನಿಮಗೆ. ಇನ್ನು ಜನರಲ್ ಪ್ರಾಪರ್ಟಿ ಮೂಲ, ನಿಮಗೆ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಈ ಜಮೀನಿಗೆ ಇಲ್ಲ. ಇನ್ನು ಓನರ್ ಕೂಡ ಹೇಳುವಂಥ ಕೆಲವೊಂದು ಮಾಹಿತಿಗಳು ನಮಗೂ ಕೂಡ ಕ್ಲಾರಿಟಿ ಇರಲ್ಲ. ಅಂಥ ಸಂದರ್ಭದಲ್ಲಿ ನೀವು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಮಣ್ಣು ಎಲ್ಲವನ್ನು ಕೂಡ, ಇದರ ಬೆಲೆ ಕೂಡ ವಿಚಾರಿಸಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮುಂದುವರಿಬೋದು. ಇನ್ನು ನನ್ನ ಪ್ರಕಾರ ಇದು ಅಡಿಕೆ ಬೆಳೆಯೋದಕ್ಕೆ ತುಂಬ ಸೂಕ್ತ. ಬಾಳೆ, ಅಡಿಕೆ ತುಂಬ ಚೆನ್ನಾಗಿರುತ್ತೆ. ಇಂಟ್ರೆಸ್ಟ್ ಇದ್ದರೂ ಈ ಕಡೆ ಗಮನ ಹರಿಸಿ. ಪ್ಯೂರ್ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ನೀವೇನಾದರೂ ಜಮೀನು ನೋಡಲೇಬೇಕು ಅಂದಾಗ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ ಆಫೀಸ್ ಲೊಕೇಶನ್ ಸಿಗುತ್ತೆ. ನೇರವಾಗಿ ಆಫೀಸ್ ಹತ್ರ ಬಂದು ನಮ್ಮನ್ನು ಭೇಟಿ ಮಾಡ್ಬೋದು. ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ವೀಡಿಯೋಸ್ನ ಕಡಿಮೆ ಮಾಡಿದ್ದೀನಿ ಚಾನಲಲ್ಲಿ ಹಾಕೋದು. ಯಾಕೆಂದರೆ ದಿನೇ ಸ್ವಲ್ಪ ಜಮೀನುಗಳ ಬೆಲೆ ಏರ್ತಾ ಹೋಗ್ತಾ ಇದೆ. ಅದರಿಂದ ಒಂದಿಷ್ಟು ನನಗೂ ಕೂಡ ಗೊಂದಲ ಆಗಿದೆ. ಯಾವ ಬೆಲೆಗೆ ಜನಕ್ಕೆ ಕಮ್ಮಿ ಬೆಲೆಯಲ್ಲಿ ಹಾಕಬೇಕಂತ ನಾನು ಕೂಡ ಆಸಕ್ತಿ ತೋರಿಸ್ತಿದ್ದೆ. ಇತ್ತೀಚಿನ ದಿನಗಳಲ್ಲಿ ಅದು ಆಗ್ತಾ ಇಲ್ಲ. ಜೊತೆಗೆ ಮಧ್ಯವರ್ತಿಗಳಿಂದ ಸ್ವಲ್ಪ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಕೆಲವರಿಂದ. ಆದ್ದರಿಂದ ಸ್ಥಳಕ್ಕೆ ಬಂದಾಗ ಎಲ್ಲವನ್ನೂ ಕೂಡ ನೀವು ಪರಿಶೀಲನೆ ಮಾಡ್ಕೊಳ್ಳಿ. ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ಕನ್ಫರ್ಮ್ ಮಾಡಿಕೊಂಡು ಜಮೀನು ಖರೀದಿಸುವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಜನರಲ್ ಪ್ರಾಪರ್ಟಿ, ಮಣ್ಣು ಪ್ಯೂರ್ ರೆಡ್ ಸಾಯಿಲು, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಬೆಂಗಳೂರಿಗೆ ಇಲ್ಲಿಗೆ 232 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆಗೆ 32 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 62 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ನಿಮಗೇನಾದರೂ ಒಂದು ಇಷ್ಟು ಮೀಡಿಯಮ್ ಬಜೆಟಲ್ಲಿ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೆ ತುಂಬ ಸೂಕ್ತ. ಇನ್ನು 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಜಮೀನಿಗೆ 1 ಎಕರೆ 11ರಿಂದ 12 ಲಕ್ಷ ಹೇಳ್ತಾರೆ. ಅದರ ಮಧ್ಯೆ ಭಾಗದಲ್ಲಿ ಆಗುತ್ತೆ. ಆದಷ್ಟು ನಾನಂತೂ ನೆಗೋಷಿಯಬಲ್ ರೇಟ್ ಹೇಳಿರ್ತೀನಿ, ನೀವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅಂತ ಹೇಳ್ತಾ, 1 ಎಕರೆ 11ರಿಂದ 12 ಲಕ್ಷ ಅದರ ಮಧ್ಯ ಭಾಗದಲ್ಲಿ ಆಗುತ್ತೆ. ಸುತ್ತಲೂ ತೋಟ, ಮಧ್ಯದಲ್ಲಿ ಮಾತ್ರ ಖಾಲಿರೋದು. ಈ ಜಮೀನಲ್ಲೂ ಕೂಡ 2 ಬೋರ್ ಇದೆ. TCನ ನೀವೇ ಹಾಕ್ಸ್ಕೋಬೇಕು. ಒಂದು ಬೋರಲ್ಲಂತೂ ಸಬ್ಸೆಂಟ್ ನೀರು ಬರುತ್ತೆ, ಇನ್ನೊಂದು ಬೋರಲ್ಲಿ 2 ಇಂಚ್ ನೀರು ಬರುತ್ತೆ. ನೀರು ಮಾತ್ರ ಯಾವುದೇ ರೀತಿ ತೊಂದರೆ ಇಲ್ಲ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ
ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.